ನಿಲಯಕ್ಕೆ ಕೃಷಿ ಮತ್ತು ತೋಟಗಾರಿಕಾ ವಿವಿ ಎಂಬ ಅಭಿಧಾನ ನೀಡಬೇಕೆಂಬ ಶಿಫಾರಸು ನೀಡಿರುವ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ. ಕ್ಲೈಮೇಟ್ ಚೇಂಜ್ ಮತ್ತು ಅನಿಮಲ್ ಹೆಲ್ತ್ ಈ ಮೂರನ್ನ ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಅಗ್ರಿಕಲ್ಚರ್ ಅಲ್ಲಿ ಕೆಲಸ ಮಾಡಬೇಕಾಗಿದೆ. ಇದಲ್ಲದೆ ಈ ಮೂರನ್ನು ನಾವು ಮಾಡೋ ಬದಲಿಗೆ ಯೂನಿವರ್ಸಿಟಿನ ಸಮಗ್ರ ಕೃಷಿ ಯೂನಿವರ್ಸಿಟಿಯಾಗಿ ಮಾಡಬೇಕು ಅಂತ ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕಬಾರ್ದಿತ್ತು. ಬಟ್ ಈಗ ಇನ್ಮೇಲಾದ್ರೂ ನಾವು ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದೇನಂದ್ರೆ ತಾವುಗಳು ಇದರ ಒಂದು ಇಂಪಾರ್ಟೆನ್ಸ್ ಅರ್ಥ ಮಾಡಿಕೊಂಡು ತಾವುಗಳು ಎಲ್ಲ ಕಡೆ ನಮ್ಮ ಒಂದು ಬೇಡಿಕೆಯನ್ನ ಪಬ್ಲಿಸಿಟಿ ಕೊಟ್ಬಿಟ್ಟು ಪೂರೈಸಿ ಇದನ್ನು ಸಮಗ್ರವಾಗಿ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯಗಳನ್ನು ಮಾಡಿ ಅಂತ ಹೇಳಿ ಅವರು ಮಾಡಿದ್ರು. ನಾವು ಇಲ್ಲಿವರೆಗೂ ಹೇಗೋ ಈಗ ಸರ್ಕಾರ ತೀರ್ಮಾನ ಮಾಡಿದೆ ಅಂತ ಹೇಳಿದ್ವಿ. ಆದರೆ ಕಳೆದ ವಾರ ಏನು ಕ್ಯಾಬಿನೆಟ್ ಅಲ್ಲಿ ಆಗಿದ್ದು ಮಂಡ್ಯಕ್ಕೆ ಮಾತ್ರ ತೀರ್ಮಾನ ತಗೊಂಡು ಬೆಂಗಳೂರಿಗೆ ಹಾಗೆ ಉಳಿತು. ಬೆಂಗಳೂರಿಗೆ ಹಾಗೆ ಉಳಿದ್ರೆ ಈಗ ಇದು ಇವತ್ತು 120 ವರ್ಷದ ಹಿಂದಿನ ಒಂದು ಸಂಸ್ಥೆ ಎಲ್ಲ ಕಂಪ್ಲೀಟ್ ದುಡ್ಡು ಮಾಡಿ ಕೊನೆಗೆ ಉಳಿಯುತ್ತಾರೆ. ಬೆಂಗಳೂರು ಚಿಂತಾಮಣಿ ಎರಡೇ ಉಳಿತಾರೆ ಕಾಲೇಜುಗಳು. ವಿಶ್ವದಲ್ಲಿ ಯಾವುದೇ ಒಂದು ಯೂನಿವರ್ಸಿಟಿ ಆಗ್ಬೋದು, ಇನ್ಸ್ಟಿಟ್ಯೂಷನ್ ಆಗ್ಬೋದು, ಅಲ್ಲಿ ಕೊಲಾಬರೇಟ್ ಮಾಡ್ಬೋದು, ಸಂಶೋಧನೆ ಮಾಡ್ಬೋದು, ಟೀಚಿಂಗ್ ಮಾಡ್ಬೋದು, ಏನ್ ಕೆಲಸ ಮಾಡ್ಬೋದು. ಅದೇ ನಮ್ಮ ಉಳಿದ ಏನು ವಿಶ್ವವಿದ್ಯಾಲಯದಲ್ಲಿ ತದನಂತರ ಆದರೂ ಇವತ್ತೆಲ್ಲ 50ರಿಂದ ಕೆಳಗಡೆ ರ್ಯಾಂಕಿಂಗ್. ನಮ್ಮ 75 ಯೂನಿವರ್ಸಿಟೀಸ್ನಲ್ಲಿ ನಮ್ದು ಇವತ್ತು 11ನೇ ರ್ಯಾಂಕಿಂಗ್ ಹೋಗಿದೆ. ನಾವು ಇದ್ದಿದ್ದು 4-5 ಇದ್ದವರು. ಈಗ ಎಷ್ಟು ಕಡೆ ನಮಗೆ ತೊಂದರೆಗಳಾಗ್ತಾ ಇದೆ. ಯಾಕಂದ್ರೆ ಸ್ಟಾಫ್ ಎಲ್ಲ ಹೋಗ್ತಾರೆ, ಮತ್ತೆ ಸಂಶೋಧನೆ ಮಾಡೋದಕ್ಕೂ ವ್ಯವಹಾರಕ್ಕೆ ಅದಕ್ಕೆ ಸಾಕಷ್ಟು ಲ್ಯಾಂಡ್ ಇರೋದಿಲ್ಲ. ಸೊ ಇವೆಲ್ಲ ಅನುಕೂಲತೆಗಳನ್ನು ನೋಡಿ ಇದರಿಂದ ರೈತರಿಗೆ ಅನುಕೂಲ ಆಗಬಹುದಾದ ಉದ್ದೇಶ ಇಷ್ಟ ಇತ್ತು. ನೀವು ಒಂದು ಈ ಬೆಂಗಳೂರು ಕೇಂದ್ರ 1906ರಲ್ಲಿ ಮೈಸೂರು ಮಹಾರಾಜರು ಇದನ್ನ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಗೌರ್ಮೆಂಟ್ನವರು ಈ ಸಂಶೋಧನಾ ಕೇಂದ್ರ ಹೆಬ್ಬಾಳದಲ್ಲಿ ಪ್ರಾರಂಭ ಆಯಿತು.